ಯಾಕ ಅದೇ ಸುಮಾರಪ್ಪ ಬತ್ತೀನಿ ಬತ್ತೀನಿ ಅಂತ ಏನು ಹಿಂಸೆ ಕೊಡ್ತಾ ಕೂತಿದ್ದ. ಅದಕ್ಕೆ ನಾನು ಇಲ್ಲ ಬತ್ತಾವಿ ಆಸ್ಪತ್ರೆಯಿಂದ ಅಂತ ಹೇಳಿನಿ. ಆಮೇಲೆ ಹಿಂಗಂತಿದ್ದ, ಹೇಳು ಯಾಕೆ ಹಿಂಗೆ ಆಡ್ತಾ ಕೂತಿದ್ದೀಯೇ, ಯಾವ ಆಸ್ಪತ್ರೆ ಹೇಳು, ನಾನೇ ಬರ್ತೀನಿ, ಆಟ ಮಾಡ್ಕೊ ಬರ್ತೀನಿ, ಕರ್ಕೊ ಹೋಯ್ತೀನಿ ಅಂತ ಏನು ಹಿಂಸೆ ಕೊಡ್ತಾ ಕೂತವನೆ. ಏನು ಗೊತ್ತಾಯ್ಕಿಲ್ಲ, ಹಂಗೆ ಫೋನ್ ಮಾಡಿ ಹೇಳು ನೀನೊಂದ್ಸಲಿ. ನಾನು ಹೇಳಿನಿ ಬೇಡ ಕತೆ ಬರಬೇಡ, ನಾವೇ ಬತ್ತಾವಿ, ಸುಮ್ಮನಿರು, ಚೆನ್ನಾಗವಳೆ ಸುಮ್ಮ ಅಂತ ಹೇಳಿನಿ. ಹೇಳ್ಬೇಡ ಅಡ್ಗಿಡ್ಮಿಂಟ್ ಆಗಿದ್ದು ಹಾಗೆ ಹಿಂಗೆ ಹಿಂಗೆಲ್ಲ ಹೆಚ್ಚು ಕಡಿಮೆ ಆಗಿತ್ತು ಅಂತವೆ. ಇಲ್ಲ ಕತ್ ಬಿಡು, ನಾನೇನು ಮಾಡಕ್ಕೆ ಹೇಳನೆ, ಕೊಡಿಲ್ಲ ಅನ್ಕೊಂಡು ಗ್ರಾಚಾರ ಮುಡಿಸ್ತೀನಿ. ಅದಕ್ಕೆ ಹಿಂಗೆ ಆಡ್ತಿದ್ದೀನಿ ನೀನು, ಏನೋ ನಿನ್ನ ಮಗಳನ್ನ ತಿನ್ಕೊಂಡಿವಾ ಅಂತ ಅವ್ನಿಗೆ ಸರಿಯಾಗಿ ಹುಗಿತೀನಿ ಕತೆ ಕೊಡಿಲಿ. ಅಲ್ಲ ಅದೇ ಹಂಗೆ ಆಡ್ತಾ ಕೂತಿದ್ದಾನ ಅವನು, ಏನು ಗೊತ್ತಾಯ್ಕಿಲ್ವಾ ಅವ್ನಿಗೊಂದು ಚೂರರುವೆ ಅದೇ ಹಂಗೆ ಆಡ್ತಾ ಕೂತಿದ್ದಾನು ಅಂತವೆ. ಉಗಿಯೋನ್ಗೆ ಸರಿಯಾಗಿ ಮೊಕ್ಕೆ ದರ್ದ್ರು ನನ್ನ ಹಾಟ್ಕೊಳ್ಳೋನ್ಗೆ, ಲೋಪರ್ ನನ್ನ ಹಾಟ್ಕೊಳ್ಳೋನ್ಗೆ ಚಂದಾಗ ಉಗಿಯೋನ್ಗೆ. ಏನಾದ್ರು ಹೇಳ್ಗಿಲ್ಬಿಟ್ಟು ಹೆಂಗೆ ಇಲ್ಲ ಕಣ್ಯಾಕ, ನಾನೇನು ಹೇಳನೆ, ಹೇಳಿದ್ರೆ ಬಿಟ್ಕೊಟ್ಟಾನ ನಮ್ಮನ್ನ ಸರಿಯಾಗಿ ಹಂಗೆ ಉಗ್ದು ಬಿಡ್ತಾನೆ ಅಷ್ಟೇ, ಚೆನ್ನಾಗಿ ಉಗ್ದಿ ಮಂಗಳಾರತಿ ಮಾಡ್ಬಿಡ್ತಾನೆ ಅಷ್ಟೇ. ಇಬ್ರಿಗೂ ಹಿಂಗೆಲ್ಲ ಹೇಳಕ್ಕೆ ಹೋಗಿಲ್ಲ, ಏನು ಹೇಳಿಲ್ಲ ಕತೆ. ನಾನು ಬತ್ತಿದ್ರು ಆಸ್ಪತ್ರೆಯಿಂದ ಮಾತಾಡಿದ್ರೆ ಬಸ್ಕತ್ತವೆ ಇರ್ಕಿತವಿರು ಅಂತಂತೀನಿ, ಹೊರಡ್ತಾವನಿ. ನಾನು ಅಲ್ಲಿಗೆ ಬತ್ತೀನಿ ಆಸ್ಪತ್ರೆಗೆ, ಒಟ್ಟಿಗೆ ಹೋಗಕ್ಕಾಯ್ತದೆ, ಬೇಕಾದ್ರೆ ಆಟ ಮಾಡ್ತಾನೆ ಅಂತ ಏನು ಹಿಂಸೆ ಮಾಡ್ತಾ ಕೂತವನೆ. ನನ್ನ ಮಗಳು ನೋಡ್ಬೇಕು ಅಂತ. ನಿನ್ನ ಮಗಳನ್ನೇ ತಿನ್ಕೊಂಡಿಲ್ಲ ಕಣಪ್ಪ, ಸುಮ್ಮನಿರು ಅಂತ ಹೋಗ್ತೀವಿ. ಒಟ್ಟಿಗೆ ಬರ್ತಾನೆ, ಸುಮ್ಮನೆ ಹೇಳ್ತೀನಿ. ನೀನು ಅಷ್ಟೇ ಏನು ಹೇಳಕ್ಕೆ ಹೋಗ್ಬೇಡ, ನವೀನನಿಗೂ ಅಷ್ಟೇ ಏನು ಹೇಳ್ಬೇಡ. ಅವನುವೇ ಬರಲ್ಲ ಅಂತ ಫೋನ್ ಮಾಡಿದ್ನಲ್ಲ 3 ದಿವಸದಲ್ಲೇ, ಅಲ್ಲೇ ಹುಡ್ಕತೀನಿ ಅಂತವ. 3 ದಿವಸದಿಂದವ ಒಳ್ಳೆ ಕೆಲಸ, ಅವನು ಒಟ್ಟಿಗೆ ಬರ್ದಿರೋದೇ ದೊಡ್ಡ ಕೆಲಸ ಕತೆ. ಅವನು ಅಲ್ಲೇ ಕೆಲಸ ಮಾಡ್ಕೊಂಡಿರ್ಲಿ, ಇಲ್ಲ ಅಂದಿದ್ರೆ ಬಿಡೋಣ ನಮ್ಮನ್ನ ಈಗ ಚೆಂದಾಗಿ ಮಂಗಳಾರತಿ ಮಾಡಕ್ಕೆ ಬಿಡೋನು. ಈಗ ಏನೇ ಮಾಡೋದಕ್ಕ ಮಾರ್ಕಿತ್ರೆಲ್ಲ ತಗೊಂಡು ಹೋಗೋದ ನಡಿ. ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂತ ಕೂತವ್ರೆ. ಆ ಡಾಕ್ಟ್ರು ಬೇರೆ ಬಂದಿಲ್ಲ, ಅವನ ಬೇರೆ ಸೈನ್ ಮಾಡಿಸ್ಕೋಬೇಕಂತೆ. ನನ್ನ ಮಗ ಬರೋದು ಇನ್ನು ಎಷ್ಟೊತ್ತದ ಕಾಣೆ. ಅವನು ಸೈನ್ ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಹೋಗಿ ಹೋಗು, నాకు ತಲೆ ಕೆಟ್ಟೋಗತ್ತೆ ಕತೆ. ಎಲ್ಲ ಬರೀ ನಮ್ಮ ಹೊಟ್ಟೆ ಉರಿಸಿ ಮೊಟ್ಟೆ ಕಟ್ಟಕ್ಕೆ ಕತೆ ಕಾಯ್ಕ ಕೂತವ್ರೆ. ಅಣೆ ಮಗ ಹಂಗೆ ಒಂದು ಸಣ್ಣ ಗಿಣ್ಣೆಲ್ಲ ತಕೊ ಮುಗಿಗೆ. ಸುಮ್ಮನಿಗೆ ಹಣ್ಣು ಸೇಬ್ನ ತಕೋ, ಕಿತ್ಲೆ ಹಣ್ಣು ತಕೋ, ಆಮೇಲೆ ಇವು ದಾಳಿಂಬೆ ಬೀಜ ತಕೋ, ಆಮೇಲೆ ಹುಸಿ ಗೋಡಂಬಿ ದ್ರಾಕ್ಷಿ ಹುಸಿ ತುಪ್ಪ ಎಲ್ಲ ತಕೋ. ಹೊಚ್ಕಡಕ್ಕೆ ಸಾಕಾಯ್ತದೆ ಮುಗಿನ, ಭಾರಿ ಸಣ್ಣ ಆಗ್ಬಿಟ್ಟದೆ, ಬಿಟ್ಟದೆ. ಏನು ಹೊರಕ್ಕ ನೋಡ್ರೆ ಬಿಟ್ಟನೆ ಈಗ ಸಣ್ಣ ಕೂತವಳಲ್ಲ. ಉಗಿಯನೆ ಏನು ಮಾಡೋದು, ನೀವು ಇವ್ರು ಅವನು ಬತ್ತದಳಂತ ಹೆಂಗೆ. ಇಲ್ಲ ನಾನು ಏನು ಮಾಡೋಕೆ ಅವಳು ಬೇರೆ ಕರ್ಕೊಬಂದು ನೀನು ಒಬ್ಬನೇ ಬಾ ಅಂತ ಅಂದೀವ್ನಿ. ಅವಳು ಬಂದ್ಬಿಟ್ರೆ ಊರು ಬೀದಿ ಎಲ್ಲನೂ ಒಂದು ಮಾಡ್ಬಿಡ್ತಾಳೆ ಅಷ್ಟೇ. ಅವಳೇನು ಮಾಡೋಕ್ಕೆ ಬೇಡ ನೋಡ್ರಿ, ಬೇಡ ಅಂದೀವ್ನಿ. ಸರಿ ಕತೆ, ಏನೋ ನೋಡ್ತಾ ಇರು, ಬರ್ತೀನಿ ನಾನು. ಹಣ್ಣು ಗಿಣ್ಣು ತಗೊಂಡು ನಿನ್ಗೆ ಹೇಳಿದ್ರೆ ಆಯ್ಕಿಲ್ಲ, ಹ್ಞೂ ಅಂತಿದ್ದೀ, ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ ಕೆಲಸ ಬಾ. ಸರಿ ಕತೆರು. ನಿಮಗ ಸುಮ್ಮ ನಿಮ್ಮ ಅಪ್ಪ ಹಿಂಸೆ ಕೊಡ್ತಾ ಕೂತಿದ್ದಾನಂತೆ, ಬರ್ತೀನಿ ಇಲ್ಲಿಗೆ ಅಂತವ. ಅದಕ್ಕೆ ನಾವೇ ಬರ್ತೀವಿ ಅಂತ ಹೇಳಿವಿ. ನೀನು ಇಲ್ಲಿ ಉಳ್ಕೊಂಡಿದ್ದು, ಇಲ್ಲಿ ಅಡ್ಮಿಟ್ ಆಗಿರೋದು ಎಲ್ಲ ಹೇಳಕ್ಕೆ ಹೋಗ್ಬೇಡ. ಹಿಂಗೆ ಹೋಗಿದ್ದು ಹಿಂಗೆ ಬಂದೀವಿ, ಬರೀ ಜರ ಸಳಿ ಅಂತನೂ ಅಷ್ಟೇ ಆಯ್ತಾ. ಆಮೇಲೆ ನಿಮ್ಮ ಅಪ್ಪನ ಗೊತ್ತಾದರೆ ನಮ್ಮನ್ನ ಬುಟ್ಟನ ಹೇಳು, ಆಮೇಲೆ ಉಗ್ದಾಕ್ಬಿಡ್ತಾನೆ ಅಷ್ಟೇ. ಇನ್ನು ಯಾವ ಕಾಲಕ್ಕೂ ನೀನು ಇಲ್ಲಿ ಕಳಿಸ್ದಂಗೆ ಆಗೋಯ್ತಾನೆ ನೋಡಿ, ಏನು ಮಾಡಿ. ಇಲ್ಲ ಕತ್ ಬಿಡತ್ತೆ, ನಾನೇ ಅಂತ ಕೇಳನೆ, ನನಗೇನು ಹುಚ್ಚ ಸುಮ್ಮನೆ ಹೇಳಕ್ಕೆ. ನಾನು ಹೇಳಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಕತೆ. ನೀನು ಏನು ತಲೆ ಕೆಡಿಸ್ಕೊಬೇಡ, ನಾನು ಹೇಳಕ್ಕೇನು ಹೋಯ್ಕಿಲ್ಲ. ಈಗ ಅಪ್ಪ ಏನು ಬಂದಿರೋದಂತ ಏನಂತೆ. ಇಲ್ಲ ಇನ್ನೂ ಬಂದಿಲ್ವಂತೆ ನಿಮ್ಮ ಅಪ್ಪ, ಬರ್ತೀನಿ ಅಂತ ಅಂದಿದ್ದಾನಂತೆ. ಅದಕ್ಕೆ ಇನ್ನೊಂದ್ಸಲಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ಅಚ್ಕಟಾಗಿ ಉಣ್ಕೊಂಡು ತಿನ್ಕೊಂಡು ತಿನ್ನು. ಯಾರು ಬೇಡ ಅಂದರು ಕುಡಿ, ಯಾರು ಬೇಡ ಅಂದರು ಎಲ್ಲವ ಹೊಸಿ ಅಳತೆ ಪ್ರಮಾಣ ಇರಲಿ ನೋಡಿ ಅಂತ ಕೆಲಸ ಮಾಡ್ಕೊಂಡಿದ್ದಿ. ಇದು ಬೇಕಾಯ್ತಾ ಸುಮ್ಮನೆ ಅನ್ಭವಿಸೋದನ್ನೇ ನಡಿಕೊಂಡು ಸಾಯಿ ಅಂತಾನೆ ಬರ. ಬೋಯ್ದ್ರೇನೋ ಮತ್ತೆ ಬೋಯ್ತದೆ, ಅವಳು ಬಾಯಿ ಸರಿಲ್ಲ, ಅವಳು ಕೈ ಸರಿಲ್ಲ, ಎಲ್ಲಕ್ಕೂ ಬೋಯ್ತದೆ, ಎಲ್ಲಕ್ಕೂ ಮಾಡ್ತದೆ ಅಂತ ಬೇಕಾರೆ ಅಂತಿದ್ದೀರಿ ಅಲ್ವಾ. ಬೇಕಾರೆ ಹಂಗೆ ಅಂತಿದ್ದೀರಿ ನೀವು ಅಂತೀವಿ, ಎಲ್ಲಕ್ಕೂ ಹಿಂಗೆ ಬೋಯ್ತದೆ, ನಮ್ಗೆ ಹಿಂಗೆ ಮಾಡ್ತದೆ ಅಂತವ. ಹೇಳಕ್ಕೆ ಆಯ್ಕಿಲ್ಲ ನಿಮಗೆ, ಹೇಳಷ್ಟು ಹೇಳ್ಬೋದು, ಹೇಳಷ್ಟು ಮಟ್ಬೋದು, ಆಯ್ಕಿಲ್ಲ ನಿಮ್ಮ ಜೊತೆಗೆ ಆಡಿ ಸಾಯಕ್ಕೆಲ್ಲವ. ಸರಿ ಕತೆ ಎಣೆ ಮಗ, ಇನ್ನೇನವ. ಸರಿ ಕತ್ ಬಿಡತ್ತೆ, ಇಷ್ಟು ಹೇಳಿದ್ಯಲ್ಲ, ಸರಿ ಕತ್ ಬಿಡು, ಕೇಳ್ತೀನಿ. ನಾನೇನು ಬೇಕು ಅಂತ ಏನು ಮಾಡ್ಕೊಳ್ಳಿಲ್ಲ. ಸರಿ ಕತೆ ಬಿಡು. ಅದೇ ಮಾತು ನೋಡು ನಿಂದು, ಬೇಕು ಅಂತ ಮಾಡ್ಕೊಂಡಿಲ್ಲ, ಬೇಡ ಅನ್ಕ ಮಾಡ್ಕೊಂಡ. ಬೇಕು ಅಂತ ಮಾಡ್ಕೊಳ್ದಾನೆ, ಬೇಡ ಅಂತ ಮಾಡ್ಕೊಂಡ. ನಾನು ಹೇಳಿದೆ ತಾನೆ ನೇ ಯಾಕೆ ನಮ್ಮ ಹೋಗಿ ಅದಕ್ಕೆ ಮಾಡ್ಕೊಳ್ಬೋದು. ನೀನು ಅವಳೇನು ಬೇಕು ಅಂತ ಮಾಡಿಲ್ಲ ಬಿಡು, ಹೋಗ್ಲಿ ಅಂತ ಇನ್ನೇನು ಮಾಡೋಕ್ಕದು. ಇನ್ನೊಂದ್ಸಲ ಮಾಡೋಕ್ಕಿಲ್ಲ ಅಂತ ಕೂತವಳೆ. ಏನು ಗದ್ರಿಸ್ತಾ ಕೂತಿದ್ದಿಲ್ಲ, ಮಗ ಹಾಲೆ ಎದುರ್ಕ ಕೂತದೆ, ಇನ್ನೂ ಎದುರಿಸ್ತಾ ಕೂತವಳೆ ಇಲ್ಲಿ ನಡಿ. ಅದೇನೋ ಹಣ್ಣು ಗಿಡ ತತ್ತೀನಿ ಅಂತಾರ ತಗೋಬೋಗು, ನೋಡ್ಕೊತೀನಿ ಮಗಿನ ಹೋಗಿ ತಗೋಬೋಗು. ಅದು ಏನು ಮಾಡಿರೋದು ಏನು ಮಟ್ಟಿರೋ ನೀವಿಬ್ಬರೇ ಮಾಡ್ಕೊಳ್ಳಿ. ಅಲ್ಲಿ ಮಧ್ಯದಲ್ಲಿ ನನ್ನ ಗಿನ್ನ ಹೇಳಿದ್ರೆ ನಾ ಸುಮ್ಮನೆ ಆಯ್ಕಿಲ್ಲ. ನಾನೆಲ್ಲ ತಾಳು 4 ದಿವಸ ಇದ್ಬಿಟ್ಟು ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ಹೋಗೋದು ಅನ್ಕ ಬಂದ್ರೆ ಹರಿಕತೆ ರಾಮಾಯಣ ಇವ್ರದ್ದು ಬೇರೆ ಇಲ್ಲಿ. ನಿಮಗ ನೋಡ್ದೆ ನಿಮ್ಮ ಅತ್ತೆಯ ಹೆಂಗೆ ಹುಚ್ಚುಚ್ಚು ಬಂದಂಗೆ ಆಡ್ತಾ ಕೂತವಳೆ ನೋಡು. ಸುಮ್ಮನೆ ಅನ್ನ ಇವಾಗ ಬಯಸ್ತಿದ್ಯಲ್ಲ ನನ್ನ, ಬ್ಯಾಡ ಅಂದೆ, ಕೇಳ್ದೆ ನೀನು. ನಾನೇನು ಮಾಡೋಣತ್ತೆ, ನನಗೇನು ಗೊತ್ತಿಂಗ ಆಯ್ತದೆ ಅಂತ ಇಷ್ಟ್ರ ಮಟ್ಟಿಗೆ. ಸರಿ ಕತೆ, ನಿಮ್ಮ ಅಪ್ಪನಿಗೆ ಹೇಳ್ಬೇಡ, ನಿಮ್ಮ ಅವ್ವನಿಗಂತೂ ಹೇಳಕ್ಕೆ ಹೋಗ್ಬೇಡ. ನಿಂಗೆ ಗೊತ್ತಲ್ಲ ನಿಮ್ಮ ಅವ್ವನ ಬುದ್ಧಿ ಹೆಂಗೆ ಏನು ಅಂತವ. ನಾಳೆ ಮೊದಲೇ ನಮ್ಮ ಕಂಡ್ರೆ ಆಯ್ಕಿಲ್ಲ ಅಂತಿದ್ರೆ ಅಡ್ಮಿಟ್ ಆಗೋಯ್ತು, ಹಿಂಗೆ ಮಾಡಿದ್ರು ಅಂದರೆ ನನ್ನ ಮಗಳನ್ನ ಹಾಳು ಮಾಡಿಬಿಟ್ರು ಮಟ್ಬಿಟ್ರು ಅಂತ
ಇನ್ನೂ ತೆಗ್ದಾಕ್ಬಿಡ್ತಾಳೆ ರೀಕತೆ ರಾಮಾಯಣವ. ಏನು ಅವಳ ಜೊತೆಗೆ ಬಾಯಿ ಕೊಡಕ್ಕತ್ತದ? ಹಾಂ ಇಲ್ಲ ಕದ್ ಬಿಡತ್ತೆ. ನನಗೇನು ಹುಚ್ಚ ಇಲ್ಲ, ನನಗೇನು ಬುದ್ಧಿ ಇಲ್ವೋ? ಅಪ್ಪನ ಜೊತೆಗೆ ಇದನ್ನೆಲ್ಲ ಹೇಳಕ್ಕತ್ತದ? ಇಲ್ಲ ಕತೆ ಜ್ವರ ಇತ್ತು, ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಬರಕ್ಕೆ ಹೋಗಿದ್ದು, ಜ್ವರ ಸಳಿತ್ತು ಅಂತ ಹೇಳ್ತೀನಿ. ಏನು ನಾನು ಹೇಳಕ್ಕೆ ಹೋಗಿಲ್ಲ ಕತೆ. ನೀನಂತೂ ತಲೆಗೆಲ್ಲ ಕೆಡ್ಸ್ಕೊಬೇಡ. ನಾನು ಹೇಳಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ. ಏನು ಅತ್ತೆ ಪಾಟಿ ಕೋಪ ಮಾಡ್ಕೊಬಿಟ್ಟದಲ್ಲ ಅದಕ್ಕೆ. ನಿಮ್ಮ ಅಪ್ಪ ಬೇರೆ ಬತ್ತೀನಿ ಅಂದವನಲ್ಲ, ಅದು ಅಲ್ಲ ಇಲ್ಲಿಗೆ ಬತ್ತೀನಿ ಅಂತ ಬೇರೆ ಕೂತವನೆ. ಅವ್ನು ಮೊದಲೇ ಯಾರಿಗೊಂಚೂರು ಹೆಚ್ಚು ಕಡಿಮೆ ಆದರೆ ಅವ್ನು ಮುಳ್ಚುಚ್ಚೂರು ಸೋರ್ಸಕ್ಕಿಲ್ಲ. ಹಿಂಗೆ ಆಗದೆ ಅಂದರೆ ಬಿಟ್ಟನ, ಅದಕ್ಕೆ ಎಲ್ಲಿ ಬೋಯ್ಗಿದ್ದು ಬಿಟ್ಟನು ಅಂತ ಅಂದ್ಬಿಟ್ಟಂಗೆ ಎದುರು ಹೇಳ್ತಾ ಕೂತವಳೆ. ಅವ್ಳಿಗೂ ಕೋಪ ಬಂದ್ಬಿಟ್ಟದೆ ನನ್ನ ಮೇಲೆ, ನಿನ್ನ ಮೇಲುವೆ. ಸುಮ್ಮನೆ ಏನು ಮಾತಾಡೋಕೆ ಹೋಗ್ಬಿಡ. ಏನಾರು ಒಂದ್ಗಿಂದ್ರೆ ಏನಾರು ಮುಟ್ಟರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡು. ಅವಳೇ ಸಮಾಧಾನ ಆದಮೇಲೆ ಅವಳೇ ಬತ್ತಾಳೆ ಮಾತಾಡ್ಸ್ಕೊಂಡು. ಸರಿ ಕದ್ ಬಿಡತ್ತೆ. ನಾನು ಯಾಕೆ ಮಾತಾಡೋಣ? ನಾನು ಏನು ಮಾತಾಡೋಕ್ಕಿಲ್ಲ ಕತೆ. ಇನ್ನೇನು ತಿಂದಿನಿ ಮಗ? ಏನಾರು ತಿಂದಿಯಾ? ಏನಾರು ಓಟ್ಕಿಟ್ಲೆಲ್ಲ ಏನಾರು ಕಡ್ಸ್ಕೊಬರೋಣ? ಮತ್ತೆ ಏನು ಬೇಡ ಕತೆ, ಮೊದಲು ಮನೆಗೆ ಹೋಗೋದ ನಡಿ. ನನಗೆ ಎಷ್ಟೊತ್ತಿಗೆ ಗಟ್ಟಿ ಹೋಗೋದನವ ಈ ನರಕದಿಂದ ತಪ್ಪಿಸ್ಕೊಂಡು ನಂಗೆ ಆಗದೆ. ಈ ಆಸ್ಪತ್ರೆನೂ ಕತೆನೂ ಬೇಡ, ಈ ಆಸ್ಪತ್ರೆನೂ ಬೇಡ. 3 ದಿನದಿಂದ ನನಗೆ ತಲೆ ಚಿಟ್ಟಿಡ್ದು ಬಿಟ್ಟದೆ. ಏನು ಬೇಡ ನಡಿ. ಅದು ಒಂದೇ ಅಪ್ಪ ಬೇರೆ ಬರ್ತದೆ ಅಂತ ಅಂತಿದ್ದಿ. ಮೊದಲು ಮನೆಗೆ ಹೋಗಿ ಸೇರ್ಕೊಳಕತ್ತಿದ್ದೆ. ಇನ್ನು ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ ಕಾಯ್ಕ ನಿಂತ್ಕೋಬೇಕೇನೋ? ಇಲ್ಲ ಕದ್ ಬಾ. ಪ್ರೈವೇಟ್ ಟಂಪಗೆ ಪಾಟಕ್ಕೆ ಏನಾರು ಬರ್ತವೆ, ಅದೆಲ್ಲ ಹೋಗೋಕ್ಕಾಯ್ತದೆ. ಏನು ಅದು ಬೇರೆ ಕಾಯ್ಕ ನಿಂತ್ಕೊ. ಇನ್ನು ಸಂಜೆ ಆದದೋ ಇಲ್ಲ ನಾಳೆ ಕಾದದೋ ಬಸ್ ಬರೋದು ಈ ಗೌರ್ಮೆಂಟ್ ಗಾಡಿ ಕಾಯ್ಕ ನಿಂತ್ಕೊಂಡು. ಅಲ್ಲಿ ಗಂಟೆ ನಿಮ್ಮ ಅಪ್ಪ ಬಂದ್ಬಿಡ್ತಾನೆ, ಅಲ್ಲಿ ಬೇರೆ ಉಯಿಸ್ಕೊಳ್ಳೋದ ಬೇಡ ಕತೆ ನಡಿ. ಹಂಗೆ ಮಾಡ್ದಕ್ಕನತ್ತೆ. ಇಲ್ಲಾಂದ್ರೆ ಕಾಯ್ಕ ಕೂತ್ಕೊಳಕ್ಕಾದದ? ಕಾಯಿಗೆ ಕೂತ್ಕಿತ್ಕೊಳಕ್ಕೆ ಆಯ್ಕಿಲ್ಲ, ಇದಾಗೋಯ್ತದೆ ಒತ್ತಾಗೋಯ್ತದೆ. ಅದು ಅಲ್ಲೇ ಬಸ್ಸು, ಅದು ನಮ್ಮೂರಿಗಂತೂ ಬಸ್ ಸಿಗೋಕ್ಕೆ ಇಲ್ಲ, ಲೇಟ್ ಆಯ್ತದೆ ನಡಿ. ಅದಕ್ಕೆ ಹೋಗೋದು ಅಂದ್ಬಿಟ್ಟು ಕಾಯ್ಕೊಂಡೆ ನಿಂತೀವಿ ನಿಮಗೆ. ಡಾಕ್ಟ್ರ್ ಬೇರೆ ಎಲ್ಲಿಗೆ ಹೋಗಿದ್ದಾನಂತೆ, ಹಾಳ ನನ್ನ ಮಗ ಕಿತ್ತೋದು ನನ್ನ ಮಗ. ನಾನು ಜಲ್ದಿ ಬರಬೇಕು ತಾನೆ, ಸೈನ್ ಮಾಡಿಸ್ಕೊಂಡು ಕಳಿಸ್ತಾನೆ ಬಿಟ್ಬಿಟ್ಟು. ಇಲ್ಲ ಸೈನ್ ಗೀನ್ ಮಾಡಿಸ್ಕೊಳ್ತಾರೆ ಏನಾದದು ಕಳಿಸಿದ್ರೆ ಆಯ್ಕಿಲ್ವಾ? ಡಿಸ್ಚಾರ್ಜ್ ಮಾಡೋಕ್ಕೆ ಏನೋ ಸೈನ್ ಮಾಡಿಸ್ಕೊಂಡು ಅವ್ರು ಅದು ಒತ್ತಿಸ್ಕೊಂಡು ಇದು ಒತ್ತಿಸ್ಕೊಂಡು ಏನು ಕಾಟ ಕೊಟ್ಟರು ಕಣೆ ನನಗೆ ಗೊತ್ತಿಲ್ಲ. ಬಂದು ಸೇರ್ಕೊಂಡಾಗ್ಲೂ 108ಕ್ಕೆ ಸೈನ್ ಮಾಡಿಸ್ಕೊಂಡು 108ಕ್ಕೆ ಒತ್ತಿಸ್ಕೊಂಡು ನಾವು ಒತ್ತಿ ಕೊಡ್ತಾರೆ. ಇನ್ನು ಬರ್ಬೇಕಾರು ಅಷ್ಟೇ, ಹೋಗ್ಬೇಕಾರು ಅಷ್ಟೇ. ಸಾಕಾಗಿ ಹೋಯ್ತದೆ ನಮಗೆ. ಜಲ್ದಿ ಕಳ್ಸೋದ ಮಾಡೋದು ಅನ್ನೋಕ್ಕಿಲ್ಲ. ನಮ್ಮ ಕಷ್ಟ ಯಾರು ತಾನೇ ಅರ್ಥ ಮಾಡ್ಕೊಂಡರು? ಅಯ್ಯೋ ಹಂಗೆ ಕಣತ್ತೆ, ಆಸ್ಪತ್ರೆಯಲ್ಲಿ ಅವ್ರದ್ದು ರೂಲ್ಸು ಪಾಸು ಅದು ಇದು ಅಂದ್ಕೊಂಡು ಎಲ್ಲಕ್ಕೂ ಸೈನ್ಗಿನ ಹಾಕಿಸ್ಕೊ ಕೂತ್ಕೋತಾರೆ. ಅದು ಏನು ಮಾಡೋರು ಕಣೆ ಮಗ, ಅದು ಏನು ಮಾಡೋರು ಕಣೆ. ನೋಡೇ ಮಗ ಒಂಚೂರು ಏನಾದ್ರು ತಿನ್ಕೋ ಅಟ್ಟಿಗೆ ಹೋಗ್ಬಿಟ್ಟು ಗೊತ್ತಾಯ್ತದೆ. ಸುಸ್ತು ಸಂಕಟ ಬಂದಂಗೆ ಆಗಿರ್ತದೆ ಏನೋ. ಇವತ್ತು ಇಷ್ಟು ಹಿಂಸೆ ಮಾಡ್ತದೆ. ನನಗೂ ದೋಸೆ ಗಿಸೆ ತಿಂದು ಬೋರ್ ಆಗದೆ. ದೋಸೆನೂ ಇಡ್ಲಿನೂ ತಿಂದು ಹುಸಿ ಅನ್ನ ಸಾರು ತಂದು ಕೊಟ್ಟಿಯಾ ನಿಮಗ? ಅನ್ನ ಸಾರು ಉಂಡಿಯಾ? ಹಂಗೆ ಒಂದು ಐಡಿಯಾ ಮಾಡಿ ಮಗ. ಈಗ ಏನು ಬೇಡ ಬೈಲಿ, ಡಿಸ್ಚಾರ್ಜ್ ಆದಮೇಲೆ ಹಂಗೆ ಹೋಟ್ಲಿಗೆ ಹೋಗ್ಬಿಟ್ಟು ಉಣ್ಕೊಂಡು ಹೋಗೋಕ್ಕಾಯ್ತದೆ. ಇಲ್ಲ ಅನ್ನ ಸಾರನ್ನೆಲ್ಲ ಕವರ್ ಕಟ್ಕೊಂಡು ಇಲ್ಲಿ ತಿನ್ನೋದು ಬದಲು ಹೋಗೋದಕ್ಕೆ ಹೋಟ್ಲಲ್ಲೇ ತಿನ್ಕೋಬೇಕಾಯ್ತದೆ. ಹಂಗಂದೀಯಾ? ಸರಿ ಕಣತ್ತೆ, ಸರಿ ಕದ್ ಬಿಡು. ನೀನು ಹೇಳೋದು ಸರಿ ಆಕೈತೆ. ನನ್ನ ಗಳಿಗೆ ಅಲ್ವಾ ಡಿಸ್ಚಾರ್ಜ್ ಮಾಡ್ತಾರಲ್ಲ, ಆಮೇಲೆ ಹಂಗೆ ಹೋಟ್ಲಿಟ್ಲೆ ತಿನ್ಕೋಬೇಕಾಯ್ತದೆ. ಮತ್ತೆ ಫೋನ್ ಮಾಡು, ಎಲ್ಲೋಯ್ತು ಕರಿ. ಡಾಕ್ಟ್ರು ಬಂದಿದ್ದಾರೆ, ಹಂಗೆ ನೋಡು ಹೋಗೋಕ್ಕಾಯ್ತದೆ. ಸರಿ ತಾಳೆ ಮಗ, ನೋಡ್ತೀನಿ. ಏನಾದ್ರು ಬೇಕಾದ್ರೆ ಕರಿ, ಇಲ್ಲೇ ಇರ್ತೀನಿ. ಸರಿ ಕಣತ್ತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ.